ನಮ್ಮನೆಯವ್ರನ್ನ ಕಳ್ಕೊಂಡು ಬರೀ 3 ತಿಂಗಳಲ್ಲಿ ನನ್ನ ಬರ್ತಡೇ ಬರುತ್ತೆ. ಹೋದ ವರ್ಷ ನಮ್ಮ ಮನೆ ಸ್ಮಶಾನ ಮೌನದಂತೆ ಇದ್ದಂಥ ಆ ಸನ್ನಿವೇಶ ಯಾರಿಗೂ ಬೇಡ ಅಂತ ನಾನು ಭಾವಿಸ್ತೀನಿ. ನಮ್ಮನೆಯವ್ರು ಮಾರ್ಚ್ಗೆ ತೀರ್ಕೊಳ್ಳುವಂಥದ್ದು, ನನ್ನ ಬರ್ತಡೇ ಮೇ 10ಕ್ಕೆ ಬರುತ್ತಲ್ಲ, ಬರೀ 3 ತಿಂಗಳಿಗೆ ಹೋದ ವರ್ಷ ನಡೆದಂಥ ಒಂದು ಹೇಳೋಕ್ಕಾಗಲ್ಲ, ಒಂಥರ ನೋವಿನ ಕ್ಷಣ ಇದು ಅಂತ ಹೇಳ್ತೀನಿ. ನನ್ನ ಮಕ್ಕಳು, ನನ್ನ ತಮ್ಮ ನೋವಿನಲ್ಲಿರೋ ನನ್ನನ್ನು ಸಮಾಧಾನ ಪಡಿಸ್ತಾ ಬರ್ತಡೇನ ಆಚರಣೆ ಮಾಡಿದ್ರು. ಹೋದ ವರ್ಷ ನೋವಿನ ಒಂದು ಕ್ಷಣ. ಈ ವರ್ಷ ಭಗವಂತ ಹೃದಯನ ಗಟ್ಟಿ ಮಾಡ್ತಾ ಹೋಗ್ತಾನೆ, ನೋವನ್ನು ಮರೆಸೋದಕ್ಕೆ ಭಗವಂತ ಒಂದು ದಾರಿ ತೋರಿಸ್ತಾ ಹೋಗ್ತಾನೆ ಅನ್ನೋದಕ್ಕೆ ಈ ವರ್ಷ ತಕ್ಕಮಷ್ಟಿಗೆ ಏನೋ ಒಂದು ಮನೆಯಲ್ಲಿ ವಾತಾವರಣ ಮರೆಯಲಾಗದ ಕ್ಷಣಗಳಾದರೂ ಸಹ ಭಗವಂತ ಹೃದಯನ ಗಟ್ಟಿ ಮಾಡ್ತಾ ಹೋಗ್ತಾರೆ ಅನ್ನೋದಕ್ಕೆ ಇದೆಲ್ಲ ನಿದರ್ಶನ ಅಂತ ನಾನು ಭಾವಿಸ್ತೀನಿ. ನನ್ನ ಬರ್ತಡೆಗೆ ತುಂಬ ಜನ, ಸಹಸ್ರಾರು ಜನ ನನಗೆ ಶುಭಾಶಯ ಕೋರಿದ್ದಾರೆ. ವಾಟ್ಸಪ್ಪಲ್ಲಂತೂ ಹೇಳೋದಕ್ಕೆ ಆಗಲ್ಲ, ಶುಭಾಶಯಗಳ ಸುರಿಮಳೆನೇ ನನಗೆ ಬಂದಂಥದ್ದು. ಹೋದ ವರ್ಷಕ್ಕೂ ಈ ದಿನಕ್ಕೂ ತುಂಬ ವ್ಯತ್ಯಾಸ ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಅಂದರೆ ಅವರಿಲ್ಲದ ನೋವು ಖಂಡಿತ ಅದನ್ನು ಯಾರೂ ಮರೆಸೋದಕ್ಕಾಗಲ್ಲ. ಆ ಒಂದು ತೀರ್ಕೊಂಡು ಬರೀ 3 ತಿಂಗಳಿಗೆ ನಮ್ಮ ಮನೆ ಥರ ಇರಲಿಲ್ಲ, ಸ್ಮಶಾನ ಮೌನ ಥರ ಇತ್ತು ಅಲ್ವಾ. ಆ ಕ್ಷಣವೇ ಬೇರೆ, ಈಗಿನ ಕ್ಷಣವೇ ಬೇರೆ ಅಂತ ಅನಿಸುತ್ತೆ. ನನ್ನ 2 ಮಕ್ಕಳು ಸಹ ತುಂಬ ಪ್ರೀತಿಯಿಂದ ಮನಸ್ಸಿಗೆ ಸಂತೋಷ ಕೊಡ್ತಾರೆ. ನಮ್ಮಮ್ಮಗೆ ನೋವು ಕೊಡಬಾರ್ದು ಅನ್ನೋದು ಅವರ ದೃಷ್ಟಿ ಇದೆ. ಹೀಗೆ ಕೇಕ್ ತಂದು ನಾನು ಒಳ್ಳೆ ನಿದ್ರೆ ಮಾಡಿದ್ದೆ. 12 ಗಂಟೆಗೆ ಎಬ್ಬಿಸ್ತಾರೆ ಬಂದು. ನಾನು ಒಳ್ಳೆ ನಿದ್ರೆ ಮಾಡಿ ಎದ್ದಿದ್ದೀನಿ. ಆ ಸಮಯದಲ್ಲಿ ಬಂದು ಕೇಕನ್ನು ಕಟ್ ಮಾಡಿಸಿದ್ರು. 2 ಮಕ್ಕಳು ಕರ್ಕೊಂಡು ಬರ್ತಾರೆ ಈಚೆಗೆ. ನಾನು ನಿದ್ರೆ ಮಾಡಿ ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾಯಿದೆ, ಒಳ್ಳೆ ನಿದ್ರೆಯಿಂದ ಎದ್ದು ಬಂದಿದ್ದೀನಿ ನಾನು. ಹೀಗೆ ಮಹಿಳಾ ದಿನಾಚರಣೆ ಮದರ್ಸ್ ಡೇ ಸಹ ಇದ್ದಿದ್ದರಿಂದ ತುಂಬ ವಿಶೇಷ ಅನ್ನಿಸ್ತು ಈ ವರ್ಷದ ನನ್ನ ಬರ್ತಡೇ ಅಂತ ಅಂದ್ಕೊಳ್ತೀನಿ. ನನಗೆ ನನ್ನ ತಂದೆನ ನೆನಪು ಮಾಡಿಕೊಂಡು, ಹಾಗೆ ನನ್ನ ಯಜಮಾನರು 2024 ಮೇ 10ನೇ ತಾರೀಕು ಅವರ ಫೇಸ್ಬುಕ್ ಪೇಜಲ್ಲಿ ನನಗೆ ವಿಶ್ ಮಾಡಿರುವಂಥ ಈ ಮೆಸೇಜು ನನ್ನ ದೇಹದ ಉಸಿರಿರೋವರೆಗೂ ಮೊದಲ ವಿಶ್ ಆಗಿರುತ್ತೆ. ಆ ರಾತ್ರಿ ಕಳೀತು. ಬೆಳಗ್ಗೆ ಎದ್ದು ನಮ್ಮ ಮನೆಯ ದೇವ್ರ ವಾರ ಬಂತಲ್ವ, ಮೇ 10ನೇ ತಾರೀಕು ಭಾನುವಾರ, ನಮ್ಮ ಮನೆಯ ದೇವರಿಗೆ ಸರಳವಾಗಿ ಆರಾಧನೆ ಮಾಡಿದ್ದೀನಿ. 7 ಕೋಟಿ ಮೈಲಾರ ಲಿಂಗೇಶ್ವರನ ಆರಾಧನೆ ನನಗೆ ವಿಶೇಷ ಅಂತ ಕೂಡ ಅನ್ನಿಸ್ತು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇದು ಬಂದು ನನ್ನ ಬರ್ಡೇ ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಯಾವುದೇ ಕ್ಲಿಪ್ಪಿಂಗ್ಸ್ಗಳಂತೂ ತೊಗೊಂಡಿಲ್ಲ, ಸುಮ್ಮನೆ ಹಾಗೆ ಎಲ್ಲರೂ ಕೂಡ ಬಂದಿದ್ದಾರೆ. ಅಮ್ಮ ಮೋಕ್ಷಿತ್ ಕೃಷ್ಣ, ತಮ್ಮನ ಹೆಂಡತಿ, ತಂಗಿ ಮಗಳು ದುರ್ಗಶ್ರೀ ಎಲ್ಲರೂ ಇದ್ದಾರೆ. ಇವಾಗ ಬಿಸಿಬೇಳೆ ಬಾತ್ ಮಾಡೋಣ ಮತ್ತು ಮಸಾಲ ವಡ ಮಾಡೋಣ ಅಂತೇಳಿ ರೆಡಿ ಮಾಡಿದ್ದೀನಿ. ಆಲ್ರೆಡಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಅದು ಯಾವುದೇ ಕ್ಲಿಪ್ಪಿಂಗ್ಸು ಕೂಡ ತಗೊಳಕ್ಕಾಗಿಲ್ಲ. ಬನ್ನಿ ಬಿಸಿಬೇಳೆ ಬಾತ್ ಮಾಡ್ತಾ ನಿಮ್ಮ ಜೊತೆ ಹಾಗೆ ಮಾತಾಡ್ತೀನಿ. ವಾಟ್ಸಪ್ಪಲ್ಲಿ ನನ್ನ ಸ್ಟೇಟಸ್ನ ನೋಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಸಹ ಸ್ಟೋರಿಲಿ ಸಹ ತುಂಬ ಜನ ನನಗೆ ವಿಶ್ ಮಾಡಿದಿರಿ. ನಿಮ್ಮೆಲ್ರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮ ಪ್ರೀತಿಗೆ ನಾನು ಕೂಡ ಚಿರಋಣಿ ಅಂತ ಹೇಳ್ತಾ, ಬನ್ನಿ ನನ್ನ ಡೈಲಿ ಬ್ಲಾಗ್ನ ಶುರು ಮಾಡೋಣ. ನೋಡ್ತಾ ಇದ್ದೀರಿ, ಕಡಲೆಬೇಳೆಗೆ ವಡೆ ನೆನೆಸಿದ್ದೀನಿ. ಹಾಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಲ್ವ. ಬೇಳೆ ಕೂಡ ತೊಳೆದು ನೆನೆಸಿ ಅಕ್ಕಿ ಜೊತೆಗೆ ವಿಶಿಲ್ ಹಾಕ್ಸ್ಕೊಳ್ತೀನಿ. ಇವತ್ತು ಮೋಕ್ಷಿತ್ ಕೃಷ್ಣನಿಂದ ನಮ್ಮ ಮನೆಯಲ್ಲಿ ಹೊಡೆದಾಟ ಆಯಿತು, ಜಗಳ ಆಯಿತು. ಯಾರ್ಯಾರಿಗೆ ಜಗಳ ಆಯಿತು ಅಂತ ಹೇಳಿ ನೋಡಿ. ಅವನೆಷ್ಟು ಪ್ರೀತಿಸ್ತಾನೆ,
ಎಷ್ಟು ಕಾಳಜಿ ವಹಿಸ್ತಾನೆ, ಪುಟ್ಟ ಮನಸ್ಸು, ಎಷ್ಟು ಆಸೆ ಮಾಡ್ತಾನೆ ಅನ್ನೋದಕ್ಕೆ ಅವನಿಂದ ನಾವು ಹೊಡೆದಾಡೋ ಥರ ಆಯಿತು. ವಿಡಿಯೋ ಮುಂದೆ ಇದೆ ನೋಡಿ, ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟನ್ನು ಮಾಡಿ. ಹೀಗೆ ಬೇಳೆ ಮತ್ತು ಅಕ್ಕಿನ ವಿಜಿಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ತೊಳೆದು ರೆಡಿ ಆಗಿದೆ. ತರಕಾರಿ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊತೀನಿ, ನಾನು ಬೇಯಿಸ್ಕೊಳ್ಳುವಂಥದ್ದನ್ನು ಮಾಡ್ತೀನಿ. ಮೊದಲು ಬೇಳೆ ಮತ್ತು ಅನ್ನನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಕ್ಕರ್ಗೆ ಇಟ್ಟಿರುವಂಥದ್ದು. ಪ್ರಿಯಾ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾಳೆ. ಬಿಸಿಬೇಳೆ ಬಾತ್ಗೆ ಬೀನ್ಸು, ಕ್ಯಾರೆಟು, ನೂಕೋಲು, ಕ್ಯಾಪ್ಸಿಕಮ್ ಎಲ್ಲ ಸಹ ಹಾಕ್ತಾಯಿದ್ದೀವಿ. ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಬಿಸಿಬೇಳೆ ಬಾತು. ಹೇಳು, ಹೇಳಬೇಕು. ನೀನು ಕೇಳ್ತಿದ್ರಲ್ಲ ಕ್ಯೂಟು ಅಂತ ಕಮೆಂಟ್ ಹಾಕವ್ರೆ ನೆನ್ನೆ ವಿಡಿಯೋದಲ್ಲಿ. ಹೇಳು ಏನು ಏನಲ್ವಾ? ಬಾಯ್ಲಿ ಕುತ್ತಿ ಗೊತ್ತಾಯ್ತು. ಎಲ್ಲಿ ಎಲ್ಲೈತೆ ಇಲ್ಲ ಹೋಯ್ತು. ಎಲ್ಲೈತೆ ಸಿಂಬಾ? ಎಲ್ಲೈತೆ ಸಿಂಬಾ ಎಲ್ಲೈತೆ? ಅದು ಮಾಮಿಯಲ್ಲಿ. ಇದೇನಿದು? ಇದೇನು ಇದು? ಇದು ಸಿಂಬಾ, ಅದು ಮಾಮಿನಾ? ಬಾಲ್ ಹೋಗೋಣ, ಇದು ಕೊಟ್ಬಿಡ್ತೀನಿ ಇರು ಮೊಬೈಲ್. ತರಕಾರಿ ಎಲ್ಲ ಕಟ್ ಮಾಡಿ ಬೇಳೆ ಮತ್ತು ಅಕ್ಕಿ ವಿಸಿಲ್ ಬರೋ ಅಷ್ಟೊತ್ತಿಗೆ ಪಕ್ಕದಲ್ಲಿ ತರಕಾರಿನೂ ಕೂಡ ಒಂದು ಕುದಿಸ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಬಗ್ಸೋ ಸ್ವಲ್ಪ ಬಗ್ಸ್ತೇನೆ ಹಂಗೆ. ಇದು ಹೂವು ಏನದು? ನಿಂತಿರ ಕಾಣಿಸ್ತೈತೆ, ಏನು ಮಾಡ್ದಂಗೆ ಕಾಣಿಸ್ತಾರದನ್ನ ಅಂತ ತಿಳಿಸ್ಕೊಂಡು ಇರತ್ತೆ. ಏನು ಅಡುಗೆ ಮಾಡ್ತಾರೆ? ಏನು ಮಾಡ್ತಾರೆ ಅಡುಗೆ? ಬಿಸಿಬೇಳೆ ಬಾತು, ವಡೆ, ಆಮೇಲೆ ಅಷ್ಟೇ. ಕೋಸಂಬರಿಗೆ ಅಂತ ಅಂದ್ಕೊಂಡೆ, ಅದು ಮತ್ತೆ ಇದು ಹಾಕಿಲ್ಲ ಒಟ್ಟಾಣಿ ರಾಷ್ಟ್ರದ ವಿಷಲ್ ಬತ್ತೈತೆ ನೋಡಿಲ್ವಾ? ಬತ್ತೈತೆ ಇದು ಹಂಗಾರೆ ಅಪ್ಪ ಹಾಕ್ಬಿಡು ತರಕಾರಿ ಜೊತೆ ಬೀತಾ. ಕೋಸಂಬರಿ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು, ಅದೇ ಮಕ್ಕಳಲ್ಲಿ ದುರ್ಗಾ. ಏನು ಕೇಳಬೇಕು? ಹೆಸರು ಬೇಳೆ ನೆನೆಸಿಲ್ಲ. ನೀವು ಹೇಳ್ಬೇಕಿದ್ದು ಬೆಳಿಗ್ಗೆ ಅಮ್ಮ ಮತ್ತೈತು. ಕೋಸಂಬರಿ ಮಾಡಬೇಕು. ಕೋಸಂಬರಿ, ಕಡಲೆಬೇಳೆ ವಡೆ, ಬಿಸಿಬೇಳೆ ಬಾತು, ಇನ್ನು ಅದಕ್ಕೆ ಬೂಂದಿ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದು ನಾನು. ಸಾಲ್ಟ್ ಹಾಕಿದ್ದೀರಾ? ಹಾಕಿದ್ದೀನಿ ಬಿಡು, ಹಾಕಿದ್ದೀನಿ. ಬೇಯಿಸ್ಬೇಕಾ? ಬೇಯಿಸ್ಬೇಕಾ? ಬೀನ್ಸ್ ತರಕಾರಿ ಸ್ವಲ್ಪ ನಾನು ಬೇಳೆ ತರಕಾರಿ ಜೊತೆಗೆ ಹಾಕ್ತಾರೆ ಕೆಲವರು. ಅಂದರೆ ಬೇಳೆ ಅಕ್ಕಿ ಜೊತೆಗೇನೆ ತರಕಾರಿ ಹಾಕಿ ವಿಶಿಲ್ ಹಾಕೋಬಿಡ್ತಾರೆ. ತರಕಾರಿ ಬೆಂದೋಗ್ಬಿಡುತ್ತೆ. ನಾನೇನು ಮಾಡ್ತೀನಿ, ತರಕಾರಿ ಹಾಕೋದಿಲ್ಲ. ತರಕಾರಿ ಒಂದು ಕುದಿ ನೋಡಿ ಇಟ್ಟಿದ್ದೀನಿ. ಇದು ತರಕಾರಿ ಈ ಥರ ಕುದಿಸ್ಕೊತೀನಿ. ಇದು ಎಲ್ಲ ವಿಶಿಲಾಗಿ ಅನ್ನ ಬರುತ್ತೆ ನೋಡು, ಅನ್ನ ಬೇಳೆ ವಿಶಿಲಾಗಿರುತ್ತಲ್ಲ, ನಾನು ಬಿಸಿಬೇಳೆ ಬತ್ ಪೌಡ್ರೆಲ್ಲ ಮಿಕ್ಸ್ ಮಾಡ್ತೀನಿ ನೋಡು, ಆವಾಗ ತರಕಾರಿ ಹಾಕ್ತೀನಿ. ಆಗ ಅನ್ನದ ಜೊತೆನೇ ಒಂದೆರಡು ಕುದೀತದಲ್ಲ, ಜಾಸ್ತಿ ಬೆಂದೋಗೋದಿಲ್ಲ, ಕ್ರಂಚಿಯಾಗಿರ್ತದೆ, ಕ್ರಿಸ್ಪಿಯಾಗಿ ತರಕಾರಿ ಟೇಸ್ಟ್ ಅನ್ಸುತ್ತೆ. ಹೆಸರುಬೇಳೆ ನೆನೆಸಿದ್ರು ನೆನೀತದಲ್ವ ಈಗಲೂ? ಲಾಸ್ಟಲ್ಲಿ ಮಾಡ್ಕೊಂಡ್ರೆ ಈಗ ನೆನೆ ಹಾಕೋಣಂತ. ಹೆಸರುಬೇಳೆ ಕೋಸಂಬರಿ ಇಲ್ಲಾಂದರೆ ನನಗೇನೋ ಹಬ್ಬದ ಅಡುಗೆ ಥರ ಅನ್ಸಲ್ಲ. ಹಬ್ಬದ ಅಡುಗೆ ಅಂದರೆ ಏನಿರಬೇಕು ನನಗೆ? ಕೋಸಂಬರಿ ಇರಬೇಕು, ಪಲ್ಯಗಳಿರಬೇಕು. ಇವಾಗ ಪಲ್ಯ ಏನು ಮಾಡ್ತಿಲ್ಲ,
ಅಂದರೆ ಸಾಂಬಾರೇನು ಮಾಡ್ತಿಲ್ಲ, ಬರೀ ಬಿಸಿಬೇಳೆ ಬಾತ್ ಅಲ್ವಾ. ಮೊಸರನ್ನ ತಿಂತೀರಾ? ಮೊಸರನ್ನ ಕಲಿಸ್ಬೇಕಾ? ಮೊಸರನ್ನ ಕಲಿಸ್ಬೇಕು ಅಂದರೆ ಅಮ್ಮಗೆ ಬೇಕಲ್ಲ, ಅಮ್ಮಗೆ ಅನ್ನ ಐತೆ, ರಾತ್ರಿ ಎಲ್ಲ ಮೊಸರನ್ನ ಕಲಿಸ್ಬಿಡೋಣ. ಕಂಗ್ಲನ್ನಕ್ಕೆ ಮೊಸರನ್ನ ಚಂದ. ಹಾಂ, ಬಿಸಿಬೇಳೆ ನೆನೆಸ್ಬಿಡೋಣ. ನಿಮ್ಮ ಮನೇಲಿ ಎಲ್ಲ ಮಾತಾಡ್ತಾರೆ, ಕ್ಯಾಮ್ರಾ ಬಂದ್ರೆ ಮಾತ್ರ ಮಾತಾಡೋಣ. ನಾವು ಮಾತಾಡ್ತೀವಿ, ಎಲ್ಲ ಮಾತಾಡಿದ್ರೆ ಕ್ಯಾಮ್ರಾ ಬಂದ್ರೆ ನಾನು ವಾಯ್ಸ್ ಹೋಗ್ಕೊಡ್ಬೇಕು ಅನ್ನೋ. ಕ್ಯಾಮ್ರಾ ಆಫ್ ಮಾಡಿದ್ರೆ ಎಲ್ಲ ಭಾಷಣ ಮಾಡೋರೇನೆ, ಕ್ಯಾಮ್ರಾ ಆನ್ ಮಾಡಿದ್ರೆ ಕೆಲವರು ಲಾಗ್ ಅಂದರೆ ಸುಮ್ಮನೆ ಇಟ್ಬಿಡ್ತಾರೆ ಒಂದು ಕಡೆ, ಇಟ್ಬಿಟ್ಟು ಅವ್ರು ಪಾಡ್ಗೋರು ಮಾತಾಡ್ಕೊಂಡು ವಿಡಿಯೋ ಪಾಡ್ಗರು ಅವ್ರು ಮಾತಾಡೋದೇ. ಆನ್ ಕ್ಯಾಮ್ರಾ ಯಾರೋ ಮಾತಾಡಲ್ಲ, ಆಫ್ ಕ್ಯಾಮ್ರಾ ಸಿಕ್ಕಾಪಟ್ಟೆ ಮಾತಾಡ್ತೀವಿ. ಮೋಕ್ಷಿ ತೋರಿಸ್ಕೋಬೇಕು. ಹಾಯ್ ಮೋಕ್ಷಿ, ಸೇ ಹಾಯ್. ಇವರಿಬ್ರಿಗೂ ಬರೀ ಫೋನ್ ನೋಡೋದೇ ಕೆಲಸ. ಏಯ್, ಅತ್ತೆ ಬಿದ್ದೈತ್ ನೋಡು ಮೋಕ್ಷಿ, ಅತ್ತೆ ಬಿದ್ದೈತ್ ನೋಡ. ಅಮ್ಮಣ ಅಮ್ಮಣ ಸೊ ಸೋಣನೆ ಓಡು ಓಡು ಓಡು, ಬಿಡಿಸಿ ಓಡ್ ನಡಿ, ಬಿಡಿಸ್ ನಡಿ, ಓಡು. ಹೊಡಿತಾ ಅಜ್ಜಿಗೆ ಹೇಳು, ಅಜ್ಜಿಗೆ ಹೋಗೋ ಹೊಡಿತಾನೆ. ಏನಿರು ಸೀರಿಯಸ್ ಆಗಿ ಕೂತಾಡ್ತಾವ್ರೆ. ನೋಡಿ ತಮಾಸೆಗೆ ಮಾಡಿದ್ದು. ಮೋಕ್ಷಿತ್ ಕೃಷ್ಣನಿಗೆ ಅತ್ತೆಯರ ಮೇಲೆ ಎಷ್ಟೊಂದು ಪ್ರೀತಿ ಅಂತ ನೋಡಿ, ನನಗೆ ಹೊಡಿತಾ ಇರೋದು ನೋಡಿ ಅವ್ರ ಅಣ್ಣಂದಿರನ್ನ ಕರ್ಕೊಬರೋಕ್ಕೆ ಓಡೋಗಿದ್ದು ಸಹ ಒಂಥರ ಖುಷಿ ಅನ್ನಿಸ್ತು. ಮಕ್ಕಳ ಮೇಲೆ ಎಷ್ಟೊಂದು, ಮಕ್ಕಳು ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಕಾಳಜಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ವಾ. ಏನಂತೀರಿ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ವಡೆ ಹಿಟ್ಟು ಕೂಡ ರುಬ್ತಾ ಇರುವಂಥದ್ದು. ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು ಮತ್ತು ಕರಿಬೇವು ಎಲ್ಲ ಸಹ ಕಟ್ ಮಾಡಿ ಇಟ್ಕೊಂಡು ಒಂದು ಕಡೆ ಬಿಸಿಬೇಳೆ ಬಾತು ಸಹ ರೆಡಿ ಆಗ್ತಾ ಇದೆ. ಬಿಸಿಬೇಳೆ ಬಾತು ರೆಸಿಪಿನ ಕಂಟಿನ್ಯೂಸ್ ಆಗಿ ಆಗಿಲ್ಲ. ನೋಡ್ತಾ ಇದ್ದೀರಿ, ನೆಂದಿರುವಂತಹ ಕಡಲೆಬೇಳೆನ ತರಿಯಾಗಿ ರುಬ್ಕೋಬೇಕು. ವಡೆಗೆ ನೀರಾಕಿ ತೆಳ್ಳಗೆ ಮಾಡ್ಕೋಬಾರ್ದು, ತರಿಯಾಗಿ ರುಬ್ಬೋದ್ರಿಂದ ಒಳ್ಳೆ ಗರಿಯಾಗಿ ವಡೆ ಬರುತ್ತೆ. ಮಸಾಲ ವಡೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ರಿಗೂ ಊಟ ಕೊಡಬೇಕು ಅಂತ ಹೇಳಿ ಬೇಗ ಸಹ ಮಾಡ್ತಾ ಇರುವಂಥದ್ದು. ಸ್ವಲ್ಪ ಕಡಲೆಬೇಳೆ ಜೊತೆಗೆ ಅಕ್ಕಿ ಕೂಡ ನೆನೆಸಿದ್ದೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಅಕ್ಕಿ, ಸ್ವಲ್ಪ ಕಡಲೆ ಬೀಜ, ಕಡಲೆಬೇಳೆ ಜೊತೆಗೇ ನೆನೆಸ್ಬಿಟ್ರೆ ಮಸಾಲ ವಡೆ ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತು ಟೇಸ್ಟ್ ಬರುತ್ತೆ. ಮೆತ್ತಗೆ ಅಂತೂ ಖಂಡಿತ ಆಗೋಲ್ಲ, ಗರಿ ನೀವು ಇವತ್ತು ಮಾಡಿದ್ರು ಸಂಜೆವರೆಗೂ ಸಹ ಗರಿಯಾಗೇ ಇರುತ್ತೆ. ಈ ಕಡೆ ತರಕಾರಿ ಕೂಡ ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಲ ಅಕ್ಕಿ ಮತ್ತು ಬೇಳೆ ವಿಸಿಲ್ ಬಂದರೆ ಆನಂತರ ತರಕಾರಿನ ಒಟ್ಟಿಗೆ ಹಾಕಿ ಮಸಾಲ ಹಾಕಿ ಬಿಸಿಬೇಳೆಭಾತನ್ನ ರೆಡಿ ಮಾಡಬಹುದು. ಆಲ್ರೆಡಿ ರೆಡಿ ಆಯಿತು, ರೆಸಿಪಿ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ನೋಡ್ತಾ ಇದ್ದೀರಿ ನೋಡಿ, ಚೆನ್ನಾಗಾಗಿದೆ. ಇನ್ನು ಒಗ್ಗರಣೆ ಒಂದು ಕೊಡಬೇಕು. ತುಪ್ಪದಲ್ಲಿ ಗೋಡಂಬಿ ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಡ್ತೀನಿ, ಅದು ಸಹ ಇಲ್ಲಿ
ಸ್ಕಿಪ್ ಆಗಿದೆ. ಆದರೆ ಬಿಸಿಬೇಳೆ ಬಾತಂತೂ ಸಖತ್ತು ಟೇಸ್ಟ್ ಅಂತೂ ಇತ್ತು. ವಡೆ ಹಿಟ್ಟು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಈಗ ಮಸಾಲ ವಡೆನ ಹಾಕೋದೊಂದೇ ಬಾಕಿ ಇರುವಂಥದ್ದು. ನೋಡಿ ಇಷ್ಟು ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಖಾರ, ಉಪ್ಪು, ಮಸಾಲ ಎಲ್ಲ ಸಹ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಎಣ್ಣೆ ಸಹ ಕಾಯ್ಲಿಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಕಾಯ್ದ ತಕ್ಷಣ ನಿಮಗೆ ಯಾವ ರೀತಿ ತೆಳುವಾಗಬೇಕಾ ಮಂದ ಬೇಕಾ ಆ ರೀತಿ ವಡೆನ ಹಾಕ್ಕೊಳ್ಳೋದ್ರಿಂದ ಸಖತ್ತಾಗಿ ಬಂದಿತ್ತು. ವಡೆ ಅಂತೂ ಎಲ್ಲರೂ ಇಷ್ಟಪಟ್ಟರು. ಎಲ್ಲರ ಬಾಯಲ್ಲೂ ವಡೆ ಒಳ್ಳೆ ಟೇಸ್ಟ್ ಐತೆ ಹಿಂಗೆ ಹೇಳಿದ್ರು ತಿಂದವರೆಲ್ಲ ಸಹ. ನಾನು ಹಿಂಗೆ ಕೈಲಿ ತಟ್ಟಿ ಹಾಕ್ತೀನಿ. ನನಗೂ ಸ್ವಲ್ಪ ಮಂದ ಇರಬಾರ್ದು ವಡೆ, ಮಸಾಲ ವಡೆ ಸ್ವಲ್ಪ ತೆಳುವಾಗಿದ್ರೇ ಚಂದ ನನಗೆ. ನೋಡ್ತಾ ಇದ್ದೀರಿ ಈ ರೀತಿ ಹಾಕ್ತಾಯಿದ್ದೀನಿ. ಬಿಸಿಬೇಳೆ ಬಾತ್ ಆಯಿತು, ಮಸಾಲ ವಡೆ ಆಯಿತು, ಮತ್ತು ಕೋಸಂಬರಿ ಸಹ ಮಾಡಿದೆ. ಆದರೆ ಊಟ ಬಡಿಸೋ ಟೈಮಲ್ಲಿ ವಿಡಿಯೋ ಕ್ಯಾಪ್ಚರೇ ಮಾಡೋಕ್ಕಾಗಲಿಲ್ಲ. ಇಷ್ಟು ಮಾತ್ರ ಆಯಿತು. ಇವತ್ತಿನ ನಮ್ಮ ಡೈಲಿ ಬ್ಲಾಗ್ ವಿಡಿಯೋ ನನ್ನ ಬರ್ತ್ಡೇಗೆ ತುಂಬ ಜನ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಗೂ ಫೇಸ್ಬುಕ್ಕಲ್ಲೂ ಸಹ ವಿಶ್ ಮಾಡಿದಿರಿ. ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಧನ್ಯವಾದಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಹಾಗೆ ಇವತ್ತು ಒಂದು ಗಲಾಟೆ ಅಂತ ಹೇಳಿ ಟೈಟಲ್ನ ಕೊಟ್ಟಿದ್ದೆ. ನಾನು ಮುಂಚೆ ಮಾತಾಡಿದ್ದೀನಿ, ಮೋಕ್ಷಿತ್ ಕೃಷ್ಣ ನನ್ನ ಮೇಲೆ ತುಂಬ ಕಾಳಜಿ ಮಾಡ್ತಾನೆ. ಎಲ್ಲರ ಅತ್ತೆಯರನ್ನು ಕೂಡ ಇಷ್ಟಪಡ್ತಾನೆ, 3 ಜನನೂ ಕೂಡ ಅಷ್ಟೇ ಚೆನ್ನಾಗಿ ಇಷ್ಟಪಡ್ತಾನೆ. ಅದರಲ್ಲಿ ನನ್ನ ಕಡೆ ಒಂದು ಎಳ್ಳು ಮನೆ ನೋಡಿ ನನಗೆ ಹೊಡಿತಾ ಇದ್ರು. ಅವರ ಮದ್ದಿದತ್ತೆ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಗಾಬರಿ ಆಗಿಬಿಟ್ಟಿದ್ದ, ಅಳೋ ಥರ ಮುಖ ಮಾಡ್ಕೊಬಿಟ್ಟಿದ್ದ. ನಾವಂತೂ ಒಂಥರ ಖುಷಿ ಪಟ್ವಿ, ಅವನು ಯಾವ ರೀತಿ ರಿಯಾಕ್ಷನ್ ಮಾಡ್ತಾನೆ ಅಂತ ನೋಡಿಕೊಂಡು ತುಂಬ ಖುಷಿ ಪಟ್ವಿ. ತಮಾಷೆಗೆ ಮಾಡಿದ್ದು, ಏನಪ್ಪ ಆಯಿತು ಟೈಟಲ್ ಈ ಥರ ಕೊಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ. ತಮಾಷೆನೂ ಕೂಡ ಇರಬೇಕಲ್ವ ಬದುಕಿನಲ್ಲಿ. ಯಾವಾಗಲೂ ಸೀರಿಯಸ್ಸು, ನೋವು, ಕಷ್ಟ ಎಲ್ಲರ ಜೊತೆ ಒಂದು ನಗ್ನಗ್ತಾ ತಮಾಷೆಯಿಂದ ಇದ್ದರೂ ಕೂಡ ಒಂದು ಸಂತೋಷದ ಕ್ಷಣ ಅಂತ ಹೇಳ್ಬೋದಲ್ವ. ನೋಡ್ತಾ ಇದ್ದೀರಿ ಗೋಲ್ಡನ್ ಕಲರ್ ಆಗಿ ಮಸಾಲ ವಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಎಣ್ಣೆ ಇಟ್ಟು ಬಾಣಲಿ ಆ ಥರ ಬ್ರೌನ್ ಆಗಿದೆ. ಎಷ್ಟೇ ಸಬೀನಾ ಪೌಡ್ರ್ ಹಾಕಿ ತೊಳೆದ್ರೂ ಸಹ ಅದು ಹೋಗೋದಿಲ್ಲ, ಏನೋ ಅನ್ಕೋಬೇಡಿ. ಇದಕ್ಕೆ ಅಂತಲೇ ಒಂದು ಬಾಣಲಿ ಇಟ್ಬಿಟ್ಟಿದ್ದೀನಿ ನಾನು. ಅದರಿಂದ ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಬಂದಿದೆ ವಡೆ ಅಂತ ಹೇಳಿದ್ರೆ ಮನೆ ಎಲ್ಲ ಘಮ ಅಂತಾಯಿತು. ಮಸಾಲ ವಡೆ ಸ್ಮೆಲ್ಲು ನಿಜವಾಗ್ಲೂ ಒಂದು 5 ಮನೆವರೆಗೂ ಸ್ಮೆಲ್ ಹೋಗಿರುತ್ತೆ, ಸುವಾಸನೆ ಅಷ್ಟು ಘಮ ಇತ್ತು. ತುಂಬ ಕ್ರಿಸ್ಪಿಯಾಗೂ ಕೂಡ ಬಂತು. ನೋಡಿ ತೆಗೆದು ಪ್ಲೇಟ್ಗೆ ಹಾಕ್ತೀನಿ, ಎಷ್ಟು ಸೌಂಡ್ ಬರುತ್ತೆ ನೀವೇ ಕೇಳ್ಕೊಳ್ಳಿ. ಅಷ್ಟು ಗರಿಯಾಗಿ ವಡೆ ಬಂತು. ಏನನ್ನಿಸ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕು ಸಹ ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ, ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟ್ ಇತ್ತು. ಬನ್ನಿ ತೆಗ್ದು ಹಾಕೋಣ ಇವಾಗ. ಗರಂ ನೋಡಿ ಸೌಂಡ್. ಹಾಂ ಅಲ್ಲ ಇವ್ನು ಗರಂ ಅಂತ ಹೆಂಗೆ ಬರ್ತದೆ ಸೌಂಡ್ ನೋಡು. ಉಪ್ಪು ಸರ ಆಯ್ತಾ ನೋಡು ಒಂದು ಎತ್ಕೊಂಡು. ಈಗ ಕಲ್ಸಿ ಹಾಕ್ಬೇಕಲ್ಲ ನೆಕ್ಸ್ಟ್. ತಿನ್ನು ಮಗನೇ, ಬಿಸಿ ವಡೆ 1-2 ತಿನ್ನು ಸೋನಯ್. ಎಣ್ಣೆ ಇಲ್ಲ ಅಲ್ಲಿ ತೆಗಿತೀವಲ್ಲ, ತೆಗ್ದಾಗ ನೋಡೋಣ ಎಣ್ಣೆ ಕುಡಿದ್ರೆ ಬೇರೆ ಥರ ಇರುತ್ತೆ. ಈರುಳ್ಳಿ ಜಾಸ್ತಿ ಹಾಕಲ್ಲ ಎಣ್ಣೆ, ಅದಕ್ಕೆ ಈಗ ತೆಗ್ದಿದ್ದೀವಲ್ಲ ಬಿಸಿ ಅಲ್ವಾ ನೋಡಿ, ಹೀರ್ಕೊಳ್ಳುತ್ತೆ ಆಮೇಲೆ. ನೋಡಿಲ್ಲ ಎಣ್ಣೆ, ಇದರಲ್ಲೇನು ಎಣ್ಣೆ ನೋಡಿ. ಇವಾಗ ಹಿಂಗೆ ಹೀರ್ಕೊಳ್ಳು, ಒಂದು 10 ನಿಮಿಷ ಬಿಡಬೇಕು. ಇಲ್ಲಿ ನೋಡು, ಹಿಂಗೆ ನೋಡು, ಒಂದು 10 ನಿಮಿಷ ಬಿಡಬೇಕಲ್ಲ ಅದು. ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಎಣ್ಣೆ ಕುಡಿಯೋದು. ಬಿಸಿ ವಡೆ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಬನ್ನಿ. ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡೋಣ.
ಗರಿ ಗರಿಯಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ವಡೆ. ಕಡಲೆಬೇಳೆ ವಡೆ ಸ್ವಲ್ಪ ತರಿಯಾಗಿ ರುಬ್ತೀವಲ್ಲ, ಗರಿ ಗರಿಯಾಗಿ ಬಂದಿದೆ. ಜೊತೆಗೆ ಇನ್ನೊಂದು ಟಿಪ್ಸು ಅಂತ ಹೇಳಿದ್ರೆ ಕಡಲೆ ಬೀಜ ಹಾಕ್ತೀನಿ ನಾನು ರುಬ್ಬೋದಕ್ಕೆ. ನೆನೆಸಿರುವಂಥ ಕಡಲೆ ಬೀಜ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ವಡೆ, ಮಸಾಲ ವಡೆ. ನೋಡಿ ಅಡುಗೆ ಎಲ್ಲ ಆಯಿತು, ವಡೆ ಸಹ ಸುಟ್ಟಾಯಿತು. ಮಾಡಿ ವಡೆ ಎಲ್ಲ ಊಟಕ್ಕೆಲ್ಲ ಕೊಟ್ಟು ಆ ಕ್ಲಿಪ್ಪಿಂಗ್ಸ್ನ ಯಾವುದೂ ಕೂಡ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇವತ್ತಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕನ್ನು ಕೊಡಿ. ಹಾಗೂ ಹೈಪ್ ಅನ್ನುವಂಥ ಪಾಯಿಂಟು ಸಹ ನನಗೆ ಲೈಕ್ ಕೊಟ್ಟ ತಕ್ಷಣ ಬರುತ್ತೆ. ಅದು ಸಹ ನೀವು ಕೊಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇವತ್ತಿನ ವಿಡಿಯೋ ಬಗ್ಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ, ಬಾಯ್.